ಅಮ್ಮ ಒಂದ್ ಮಾತ್ ಹೇಳ. ಅಪ್ಪ ತೀರ್ಕೊಂಡು ತುಂಬಾ ವರ್ಷ ಆಗ್ತಿದೆ. ನೀನ್ ಎಷ್ಟು ಕಷ್ಟಪಟ್ಟು ಮನೆ ಕೆಲ್ಸ ಮಾಡಿ ನನ್ನನ್ನ ದೊಡ್ಡೋಳ್ ಮಾಡಿದ್ಯಾ, ಸಾಕಿದ್ಯಾ. ಇವಾಗ ನಾನ್ ದೊಡ್ಡೋಳಾಗಿದ್ದೀನಲ್ವಾ, ನಾನ್ ಕೆಲ್ಸ ಮಾಡ್ತೀನಿ, ನಾನ್ ನಿನ್ನ ನೋಡ್ಕೋತೀನಮ್ಮ. ಏನ್ ಕೆಲ್ಸ ಮಾಡ್ತೀಯಾ? 12ನೇ ಕ್ಲಾಸ್ ಓಡಿದ್ಯಾ, ಮನೆ ಕೆಲ್ಸ ಮಾಡ್ತೀಯಾ? ನೀನ್ ಕೂಡ ನನ್ ತರನೇ ಹೋಗಿ ಮನೆ ಕೆಲ್ಸ ಮಾಡು. ಅದ್ರನ್ನೇಳಮ್ಮ ತಪ್ಪಿದೆ? ನೀನ್ ಕೂಡ ಅದೇ ಕೆಲ್ಸ ಮಾಡಿದಾನ ನನ್ನ ನೋಡ್ಕೊಂಡೆ. ಆದ್ರೆ ನಾನ್ ಬದುಕಿರೋವರೆಗೂ ನಿನ್ನನ್ನ ಕೆಲ್ಸ ಮಾಡಕ್ ಬಿಡಲ್ಲ. ನಿನ್ನನ್ನ ಆಚೆ ಕೂಡ ಕಳ್ಸಲ್ಲ ನಾನು. ನೀನ್ ಕಪ್ಪಗಾಗ್ಬಿಡ್ತೀಯ ಅಂತ ನೀನ್ ಇಷ್ಟ್ ಚೆನ್ನಾಗ್ ನೋಡ್ಕೊಂಡು ನಿನ್ನನ್ನ ಬೇರೆ ಮನೆ ಕೆಲ್ಸಕ್ ಕಳಿಸ್ಲಾ ನಾನು, ಹೇಳು? ಯಾವಾಗ್ಲೂ ಇದೇ ಹೇಳ್ತಿರ್ತೀಯಮ್ಮ ನೀನು. ನೀನು ನನ್ನ ಧನವಂತನ್ ಮನೆಗೆ ಕೊಟ್ಟು ಮದ್ವೆ ಮಾಡ್ತೀಯ. ಹೌದು, ಖಂಡಿತ ಧನವಂತನ್ ಮನೆಗೆ ಕೊಟ್ಟು ಮದ್ವೆ ಮಾಡ್ತೀನಿ, ನೋಡ್ತಾ ಇರು ಆಯ್ತಾ? ಆರಾಮಾಗಿ ನೀನ್ ಕುತ್ಕೊಂಡು ತಿನ್ಬೇಕು, ನಂತರ ನೀನು ಕಷ್ಟ ಪಡ್ಬಾರ್ದು ಆಯ್ತಾ? ಅವ್ರ ಅಮ್ಮ ಕಲ್ಪನನ ಮಾತು ಕೇಳ್ಕೊಂಡು ಅವಳು ತುಂಬಾ ನಗ್ತಾಳೆ. ಅವರ ತಂದೆ ತೀರ್ಕೊಂಡಿದ ನಂತರ ಅವ್ರಮ್ಮ ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ. ಅವಳನ್ನ ಒಂದೇ ಒಂದ್ ಕೆಲ್ಸ ಮಾಡ್ಸೋದಿಲ್ಲ, ಅವಳನ್ನ ಆಚೆ ಕಳ್ಸಲ್ಲ, ಅವಳನ್ನ ಮಹಾರಾಣಿ ತರ ನೋಡ್ಕೋತಾರೆ. ಇವಾಗ ಮದ್ವೆ ಚಿಂತೆ ಬೇರೆ. ಸ್ವಲ್ಪ ದಿನ ಆದ ನಂತರ, ಅಮ್ಮ ನೋಡಮ್ಮ, ನನಗೆ ಸಂಬಳ ಬಂದಿದೆ, ನಾನು ಹೋಗಿ ರೇಷನೋ ಏನಾದ್ರೂ ತಗೊಂಬರ್ತೀನಿ ಆಯ್ತಾ? ಸರಿ ಅಮ್ಮ, ನಿನ್ಗೇನಾದ್ರೂ ಬೇಕಮ್ಮ? ಅಮ್ಮ, ಒಂದು 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಲೆಹೆಂಗಾ ತಗೊಂಡ್ಬಾ. ಇದೇ ತರ ಅವರ ಜೀವನ ತುಂಬಾ ಚೆನ್ನಾಗ್ ಸಾಕ್ತಿತ್ತು. ಆಮೇಲೆ ತುಂಬಾ ದಿನ ಕಳೆದ ನಂತರ ಒಂದಿನ ಅವಳು ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತಾಳೆ. ಸ್ವಲ್ಪ ನೀರ್ ಕೊಡಮ್ಮ, ಮಾರ್ಕೆಟ್ಗೆ ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ನೀರ್ ಕುಡಿ, ಒಂದ್ಸಲ ಇದ್ ನೋಡು ಹಂಗಂತ ಹೇಳಿ ಅವಳ ಕೈಯಲ್ಲಿ ಒಂದು ಬ್ಲೌಸ್ ಕೊಡ್ತಾಳೆ. ಆ ಬ್ಲೌಸ್ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ತುಂಬಾ ದಿನ ಕಳೆದ ನಂತರ ಅವರ ಓನರ್ ಒಂದು ಸೀರೆ ಕೊಟ್ಟಿರ್ತಾರೆ. ಅದಕ್ಕೆ ಬ್ಲೌಸ್ ಇರಲ್ಲ. ಅವ್ರ ಮಗಳೇ ಒಂದು ಸುಂದರವಾದ ಬ್ಲೌಸ್ ಹೊಳಿತಾಳೆ. ಇದು ತುಂಬಾ ಸುಂದರವಾಗಿದೆ. ಸರಿ, ಸ್ವಲ್ಪ ನೀರ್ ಕೊಡಮ್ಮ. ನೀರ್ ಆಮೇಲೆ ಕುಡಿ. ಫಸ್ಟ್ ನೀನು ಈ ಸೀರೆ ಕಟ್ಕೊಂಡ್ ನನಗೆ ತೋರ್ಸಮ್ಮ. ಅವ್ರ ಅಮ್ಮನ ಫೋರ್ಸ್ಫುಲ್ ಆಗಿ ಕರ್ಕೊಂಡೋಗಿ ರೂಮಲ್ಲಿ ಬಿಟ್ಟು ಬೇಗ ಕಟ್ಕೊಂಡ್ ಬರಕ್ ಹೇಳ್ತಾಳೆ. ಸ್ವಲ್ಪ ತಾದ್ಮೇಲೆ ಅವಳು ಸೀರೆ ಕಟ್ಕೊಂಡ್ ಬರ್ತಾಳೆ. ಆಮೇಲೆ ಅದನ್ನ ನೋಡಿದ ತಕ್ಷಣ ಅವ್ರ ಮಗಳು, ಅರೇ ವಾ ಅಮ್ಮ, ಹೀರೋಯಿನ್ ತರ ಇದೀಯಾ. ನಿಜವಾಗ್ಲೂನಾ? ಹಾಗಾದ್ರೆ ಈ ಸೀರೆ ಎತ್ತಿಡ್ತೀನಿ, ನಿನ್ ಮದ್ವೆಗೆ ಕಟ್ಕೋತೀನಿ, ಸರಿನಾ? ಸರಿ ಎತ್ತಿಟ್ಕೋವಂತೆ. ಇವಾಗ ಇದನ್ ಕಟ್ಕೊಂಡ್ ಮಾರ್ಕೆಟ್ಗೆ ಹೋಗ್ಬಾ. ಅವ್ರೇ ಯಾರಾದ್ರೂ ನೋಡಿದ್ರೆ ಏನಾದ್ರೂ ಅಂತಾರೆ. ಅಯ್ಯೋ, ಯಾರೇನ್ ಮಾತಾಡ್ಕೋತಾರೆ, ಅದ್ ಬೇಕಾಗಿಲ್ಲ, ನೀನ್ ಸಂತೋಷವಾಗಿರಮ್ಮ. ಸರಿ, ನೀನ್ ಕೂಡ ಒಂದ್ ಒಳ್ಳೆ ಡ್ರೆಸ್ ಹಾಕೊಡ್ಬಾ, ನಾವು ಆಚೆ ಹೋಗ್ಬರೋಣ, ನಾವಿಬ್ರು ಒಟ್ಟಿಗೆ ಹೋಗೋಣ. ಆಮೇಲೆ ಅವ್ರಮ್ಮ ಹೇಳಿದ ತಕ್ಷಣ ಅವಳು ರೆಡಿ ಆಗಕ್ಕೆ ಹೋಗ್ತಾಳೆ. ರೆಡಿ ಆದ ನಂತರ ಅವ್ರಿಬ್ರು ಸೇರಿ ಮಾರ್ಕೆಟ್ಗೆ ಹೋಗ್ತಾರೆ. ನೋಡಕ್ಕೆ ಅವರಿಬ್ರು ತುಂಬಾ ಸುಂದರವಾಗಿರ್ತಾರೆ. ಆಮೇಲೆ ಒಂದು ತರಕಾರಿ ಅಂಗಡಿ ಹತ್ರ ನಿಂತ್ಕೊಂಡು ತರಕಾರಿ ತಗೋತಿರ್ತಾರೆ. ಪಕ್ಕದಿಂದ ಒಂದು ಕಾರ್ ಬರುತ್ತೆ. ಅವರು ಬೈ ಮಿಸ್ಟೇಕ್ ಅವ್ರನ್ನ ಗುದ್ಬಿಡ್ತಾರೆ. ತಕ್ಷಣ ಅವರು ಕಾರ್ ಸ್ಟಾಪ್ ಮಾಡಿ ಅದರಿಂದ ಇಳಿದು ಬಂದು ಅವರಿಬ್ರು ತುಂಬಾನೇ ಕ್ಷಮಾಪಣೆಗಳು ಕೇಳ್ತಾರೆ. ಓ ಸಾರಿ ಆಂಟಿ, ನಿಮ್ಗೆ ಜಾಸ್ತಿ ಏಟ್ ಬಿದ್ದಿಲ್ವಲ್ಲ? ಅರೇ, ಏನ್ ಕೆಲ್ಸ ಮಾಡಿಟ್ಟಿದ್ಯಾ ಅನಿಕೇತ್ ನೀನು? ಅಕ್ಕ, ನಿಮ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ, ನೀವೇನು ಅನ್ಕೋಬೇಡಿ, ಬಿಡಿ, ಪರವಾಗಿಲ್ಲ. ಆ ದೇವ್ರ ದಯೆಯಿಂದ ನಿಮ್ಗೆ ಏನೂ ಆಗಿಲ್ಲ ಅಲ್ವಾ? ಈ ನಡುವೆನೆ ಸ್ವಲ್ಪ ದಿನ ಆಯ್ತು ಇವನು ಕಾರ್ ತಗೊಂಡು ಸರಿಯಾಗಿ ಓಡ್ಸಕ್ ಅಷ್ಟು ಬರೋದಿಲ್ವಾ. ಅದು ಇವನು ಒಂದೇ ಸಲ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದಾನೆ. ತುಂಬಾ ತುಂಬಾ ಒಳ್ಳೆ ವಿಷಯ. ಎಷ್ಟ್ ಖರ್ಚಾಯ್ತು ಅಕ್ಕ? ಪೂರ್ತಿ 50 ಲಕ್ಷ. ನಿಮ್ಮತ್ರ ಏನ್ ಕಾರಿದೆ? ನಮ್ಮ ಹತ್ರ ಕಾರು ಏನೂ ಇಲ್ಲ, ನನಗೂ ಬರಲ್ಲ, ನನ್ ಮಗಳಿಗೂ ಓಡ್ಸಕ್ ಬರಲ್ಲ, ಅದಕ್ಕೆ. ಸರಿ, ಹೆಂಗಿದ್ಯಾ ತಾಯಿ? ಚೆನ್ನಾಗಿದ್ದೀನಿ ಆಂಟಿ, ನಮಸ್ತೆ. ತುಂಬಾ ಸುಂದರವಾಗಿದ್ದಾಳೆ ನಿಮ್ ಮಗಳು. ಮದ್ವೆ ಏನಾದ್ರೂ ಮಾಡಕ್ಕೆ ಯೋಚನೆ ಮಾಡಿದೀರಾ? ಹೌದು, ನೋಡಿದ್ರಲ್ವಾ ನನ್ನ ಮಗಳು ಎಷ್ಟು ಸಂಸ್ಕಾರ ಉಳ್ಳವಳು, ತುಂಬಾ ಸುಂದರವಾಗಿದ್ದಾಳೆ. ಒಬ್ಳೆ ಮಗಳು ಬೇರೆ. ಒಳ್ಳೆ ಹುಡುಗನ್ನ ಹುಡುಕ್ತಾ ಇದ್ದೀವಿ. ನಿಮ್ ನಂಬರ್ ಕೊಡಿ, ಅವಾಗವಾಗ ಮಾತಾಡ್ಕೊಳ್ಳೋಣ, ಸರಿನಾ? ಖಂಡಿತ ಆಂಟಿ. ಈಶಾ ಅಮೃತಾಗೆ ಅವಳ ನಂಬರ್ ಕೊಡ್ತಾಳೆ. ಯಾಕಂದ್ರೆ ಅವ್ರ ಅಮ್ಮನ ಹತ್ರ ಫೋನ್ ಇರೋದಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಅವರೆಲ್ಲರೂ ಅವ್ರವ್ರ ಮನೆಗೆ ಹೊರಡ್ತಾರೆ. ಇಲ್ಲಿ ನೋಡ ಮಗನೇ, ಹುಡುಗಿ ಹೆಂಗಿದ್ದಾಳೆ? ಅವಳು ತುಂಬಾ ಸುಂದರವಾಗಿದ್ದಾಳಮ್ಮ. ಅದೇ ನಾನು ಯೋಚನೆ ಮಾಡ್ತಿದ್ದೆ. ನೋಡಕ್ಕೆ ಸುಂದರವಾಗಿದ್ದಾಳೆ, ಒಬ್ಳೆ ಮಗಳು, ದೊಡ್ಡ ಧನವಂತರನ್ಸತ್ತೆ. ಮತ್ತೆ ಮದ್ವೆ ಆದ ನಂತರ ಆಸ್ತಿ ಪಾಸ್ತಿ ಎಲ್ಲ ನಿಂದೆ ಸ್ವಂತ ಆಗತ್ತೆ, ಏನಂತೀಯಾ? ಆಮ, ಇದಂತೂ ಸರಿಯಾಗಿ ಹೇಳಿದ್ದೀರಾ. ಮಾತಾಡ್ಲಾಗಾದ್ರೆ? ಆಮ, ಖಂಡಿತ, ಯಾಕಿಲ್ಲ. ಅನಿಕೇತ್ ಅವಳ ಸುಂದರತ್ವವನ್ನು ನೋಡಿ ಆಲ್ರೆಡಿ ಬಿದ್ದೋಗಿರ್ತಾನೆ. ಅವರು ಧನವಂತರಂತ ಅನ್ಕೊಂಡು ವರದಕ್ಷಿಣೆಯ ಬಗ್ಗೆ ಯೋಚನೆ ಮಾಡಿ ಇನ್ನೂ ಅತಿ ಆಸೆ ಜಾಸ್ತಿ ಆಗ್ಬಿಡುತ್ತೆ. ಸಾಯಂಕಾಲದ ಸಮಯ. ಅಮ್ಮ, ಯಾಕಮ್ಮ ಅವ್ರ ಹತ್ರ ಅಷ್ಟು ಸುಳ್ಳು ಹೇಳ್ದೆ? ಅರೆ, ನೀನ್ ಬಾಯಿ ಮುಚ್ಚೆ. ನೋಡ್ತಿದ್ರೆ ಅವರು ಧನವಂತರ ಅನ್ಸತ್ತೆ. ಅವ್ರ ಮನೆಗ್ ಮದ್ವೆ ಮಾಡ್ಕೊಂಡೋದ್ರೆ ನೀನ್ ಚೆನ್ನಾಗಿರ್ತೀಯ. ಆದ್ರೆ ಅಮ್ಮ, ನಮ್ಮ ಹತ್ರ ಅವ್ರಿಗೆ ಕೊಡಕ್ಕಂತ ಏನಿದೆ? ಅರೆ, ಬಾಯಿ ಮುಚ್ಚೆ. ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಅವ್ರ ಮೇಲೆ ಏನ್ ಮಾಡ್ತಾರೆ? ಆದ್ರೆ ನಾನು ಕೇಶವ್ನ ಪ್ರೀತಿಸ್ತಿದೀನಿ, ನಾನ್ ನಿನ್ಗೆ ಹೇಳ್ದೆ ಅಲ್ವಾ? ಅರೆ, ಯಾರೇ ಅವನ್ ಕೇಶವ್? ಏನಿದೆ ಅವನ ಹತ್ರ? ವ್ಯವಸಾಯ ಮಾಡ್ತಾನೆ, ಅವನ ಹತ್ರ ಬೇರೆ ಏನಿಲ್ಲ. ಅವನ ಮದ್ವೆ ಮಾಡ್ಕೊಂಡು ಏನ್ ಮಾಡ್ತೀಯ? ಆಮೇಲೆ ಕಷ್ಟ ಪಡ್ಬೇಕು. ಇವನ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀಯ ನೀನು. 50 ಲಕ್ಷ ಕಾರಂತೆ ಕಣೆ. ಅವನ್ಗೆ ನಿನ್ನ ಕೊಟ್ಟು ಮದ್ವೆ ಮಾಡೋದು ನಾನು ನಿರ್ಣಯ ತಗೊಂಡಿದೀನಿ ಅಷ್ಟೇ. ಅವ್ರಮ್ಮ ಹಂಗಂತ ಹೇಳಿದ ತಕ್ಷಣ ಅವಳು ತುಂಬಾ ಅಳ್ತಾಳೆ. ಇನ್ನೊಂದ್ ಕಡೆ ಕೇಶವ್ಗೆ ಕೂಡ ಈ ವಿಷಯ ಗೊತ್ತಾಗಿದ ತಕ್ಷಣ ಅವನು ತುಂಬಾ ಬೇಜಾರಾಗ್ತಾನೆ. ಅವನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಈ ಮನೇಲಿ ಕೇಶವ್ ಹೆಸರು ತೆಗಿದ್ರನೇ ಜಗಳ ಆಗ್ತಿತ್ತು.
ಅವ್ರಮ್ಮ ಅನಿಕೇತ್ ಮತ್ತೆ ಅವಳಿಬ್ಬರಿಗೂ ಎಂಗೇಜ್ಮೆಂಟ್ನ ಮಾಡಿಸ್ತಾಳೆ. ಪಾಪ ಕೇಶವ್ ತುಂಬಾನೇ ಇದ್ರ ಬಗ್ಗೆ ಬೇಜಾರಾಗಿರ್ತಾನೆ. ಸ್ವಲ್ಪ ದಿನದ ನಂತರ ಅಕ್ಕ, ಮದ್ವೆಯ ಡೇಟು ಫಿಕ್ಸ್ ಮಾಡ್ಬಿಡನ್ವಾ? ನಾನು ಅದನ್ನೇ ಮಾತಾಡೋಣ ಅಂತಿದ್ದೆ. ಹಾಗಾದ್ರೆ ವರದಕ್ಷಿಣೆಯ ಬಗ್ಗೆ ಕೂಡ ಮಾತಾಡ್ಬಿಡೋಣ. ನೀವು ನಿಮ್ ಮಗಳಿಗೆ ಒಂದು 10 ಲಕ್ಷ ಕೊಟ್ಟು ಒಂದು ಲೆಹೆಂಗಾ ಈಸ್ಕೊಟ್ಬಿಡಿ. ನಮ್ಗೆ ಸೊಸೈಟಿಯಲ್ಲಿ ದೊಡ್ಡ ಹೆಸರಿದೆ. ನೀವು ಆ ತರ ಡ್ರೆಸ್ ಮಾಡ್ಕೊಂಡ್ ಬಂದ್ರೆ ಸ್ವಲ್ಪ ಮರ್ಯಾದೆ ಚೆನ್ನಾಗಿರತ್ತೆ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ಆಯ್ತಾ? ಆಮೇಲೆ ಅವರು ತುಂಬಾ ಬೇಜಾರಾಗ್ತಾರೆ. ಕೈ ಜೋಡಿಸಿ ನಿಜ ಎಲ್ಲಾನು ಅವ್ರತ್ರ ಹೇಳ್ತಾರೆ. ಅದನ್ ಕೇಳಿಸ್ಕೊಂಡು ಅವ್ರೆಲ್ಲರೂ ತುಂಬಾನೇ ಬೇಜಾರಾಗ್ತಾರೆ. ಮದ್ವೆ ಆಗೋದೇ ಇಲ್ಲ ಅಂತ ಹೇಳಿ ಆ ಮದ್ವೆನೇನೆ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಮನೆಗೆ ಬಂದ ನಂತರ ಈಶಾ ಹೆಂಗೋ ಬೇಜಾರಾಗಿರ್ತಾಳೆ. ಆದ್ರೆ ಅವ್ರ ಅಮ್ಮ ಕೂಡ ತುಂಬಾ ಬೇಜಾರಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಳ್ತಾ ಇರ್ತಾರೆ. ಅಮ್ಮ, ಸುಳ್ಳು ತುಂಬಾ ದಿನ ನಿಲ್ಲೋದಿಲ್ಲ ಅಂತ ನಾನು ಆಲ್ರೆಡಿ ನಿನ್ನತ್ರ ಹೇಳಿದ್ದೆ ಅಲ್ವಾ? ಅರೆ ಯಾಕಮ್ಮ, ನೀನು ಇಷ್ಟು ಸುಂದರವಾಗಿದ್ಯಾ, ಇಷ್ಟು ಒಳ್ಳೆ ಹುಡುಗಿ, ನಿನ್ನನ್ನ ನೋಡಿ ಮದ್ವೆ ಮಾಡ್ಕೋತಾರೆ ಅಂತ ಅನ್ಕೊಂಡೆ. ಈ ಧನವಂತರು ಇಷ್ಟು ಕೆಟ್ಟದಾಗಿ ಆಗಿದ್ದಾರೆ ಅಂತ ನನ್ ನಿಜವಾಗ್ಲೂ ಅರ್ಥ ಆಗಿಲ್ಲ. ಅಯ್ಯೋ ಸುಮ್ನಿರಮ್ಮ, ಎಲ್ಲ ಸರಿ ಮಾಡೋಣ. ಸರಿ, ನೀನು ಒಂದ್ ಕೆಲ್ಸ ಮಾಡು, ಕೇಶವ್ನ ಕರಿ. ಕೇಶವ್ಗೆ ನಿನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಹಂಗಂತ ಹೇಳಿದ ತಕ್ಷಣ ಅವಳು ತುಂಬಾ ಸಂತೋಷ ಪಡ್ತಾಳೆ. ಆಮೇಲೆ ಕೇಶವ್ನ ಬರೆಸ್ತಾರೆ ಮತ್ತೆ ಕೇಶವ್ ಹತ್ರ ಎಲ್ಲಾ ವಿಷಯನೂ ಮಾತಾಡ್ತಾರೆ. ಅಮ್ಮ, ನೀವು ಯೋಚನೆ ಮಾಡಬೇಡಿ, ನನಗೆ ಯಾವುದೇ ರೀತಿ ಹಣ ಬೇಕಾಗಿಲ್ಲ. ಮತ್ತೆ ಯೋಚನೆ ಮಾಡಬೇಡಿ, ನನಗೆ ಗೊತ್ತಿದೆ ಈಶೆಗೆ ಅಣ್ಣ ಇಲ್ಲ ಮತ್ತೆ ತಂದನೂ ಇಲ್ಲ. ಅದ್ ನೋಡ್ಕೊಳ್ಳೋದೆಲ್ಲ ನಾನೇ ನೋಡ್ಕೊಳ್ತೀನಿ. ಕೇಶವ್ ಮಾತನ್ನ ಕೇಳಿ ಅವರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅವ್ರು ಮಾಡಿ ತಪ್ಪು ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಆಮೇಲೆ ಅವರು ಒಬ್ಬ ಪಂಡಿತ್ನ ಮನೆಗೆ ಕರೀತಾರೆ. ಮದ್ವೆ ಮಾಡಕ್ಕೆ ಯಾವ ದಿನ ಚೆನ್ನಾಗಿದೆ ನೋಡಕ್ ಹೇಳ್ತಾರೆ. 1 ತಿಂಗಳ ನಂತರ ಅವರು ಫಿಕ್ಸ್ ಮಾಡ್ತಾರೆ. ಆಮೇಲೆ ವಯಸ್ಸಾದ ಹೆಂಗಸು ಒಂದಿನ ಮನೆಗ್ ಬರ್ತಾರೆ. ಅಮ್ಮ, ಹಶ್ವಾಗ್ತಿದೆ, ಏನಾದ್ರೂ ಇದ್ರೆ ಕೊಡಮ್ಮ. 1 ನಿಮಿಷ, ಬನ್ನಿ ಕುತ್ಕೊಳ್ಳಿ, ಆಹಾರ ಕೊಡ್ತೀನಿ ಹಂಗಂತ ಹೇಳಿ ಹೊಟ್ಟೆ ತುಂಬಾ ಅವ್ರಿಗೆ ಊಟ ಹಾಕಿ ಕಳಿಸ್ತಾಳೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ತಾಯಿ. ನಾನು ಹಸುವಿನಿಂದ ತುಂಬಾ ಹೊತ್ತು ನರ್ಲಾಡ್ತಿದ್ದೆ. ಅಯ್ಯೋ ಪರವಾಗಿಲ್ಲ ಅಮ್ಮ, ನನ್ನ ಮಗಳಿಗೆ ಬರೋ ತಿಂಗಳು ಮದ್ವೆ ಇದೆ, ಅವ್ರಿಗೆ ಆಶೀರ್ವಾದ ಮಾಡಿ ಸಾಕು. ಅರೇ ವಾ ಮಗಳೇ, ಆಶೀರ್ವಾದ ಮಾತ್ರನೇ ನನ್ ಕೈಯಲ್ಲಿ ಮಾಡಕ್ಕಾಗೋದು, ಆಯ್ತಾ? ಸರಿ, ಒಂದು ಮಾತ್ ಹೇಳಲಾ? ಹೇಳಿ ಅಮ್ಮ. ನಾನು ನಿಮ್ಮ ಮನೆಯ ನೀರು ಕುಡ್ದೆ ಅಲ್ವಾ, ಅದು ನಿಮ್ಮ ಬಾವಿ ನೀರನ್ಸತ್ತೆ. ಆ ಬಾವಿಯಲ್ಲಿ ಸ್ವಲ್ಪ ನೀರು ಸರಿ ಇಲ್ಲ. ಮದ್ವೆ ಮುಂಚೆ ಅದನ್ನ ಸ್ವಲ್ಪ ಸರಿ ಮಾಡಿಸು, ನೆಂಟ್ರಿಗೆ ತೊಂದ್ರೆ ಆಗ್ಬಾರ್ದಲ್ವಾ, ಅದಕ್ಕೆ. ಸರಿ ಅಮ್ಮ ಹಂಗಂತ ಹೇಳಿ ಅವರು ಅಲ್ಲಿಂದ ಹೊರಡ್ಬಿಡ್ತಾರೆ. ಅದರ ನಂತರ ಈ ವಿಷಯವನ್ನು ಕೇಶವ್ಗೆ ಅವರ ಅತ್ತೆ ಹೇಳಿದ ನಂತರ ಅವನು ಬಾವಿ ಒಳಗಡೆ ಇಳಿದು ಅದನ್ನ ಹಗಿಯಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹಗಿತಾನೋ ಇಲ್ವೋ ಏನೋ ಸಿಕ್ಕಾಕೊಳ್ಳುತ್ತೆ. ಏನಪ್ಪ ಸಿಕ್ಕಾಕೊಂಡಿದೆ ಅಂತ ನೋಡಿದ್ರಿ, ಬಂಗಾರ ತುಂಬಿರುವ ಬಿಂದಿಗೆ ಇರತ್ತೆ. ಅದನ್ನ ನೋಡಿ ಚಮತ್ಕಾರ ಆಯ್ತಪ್ಪ, ಚಮತ್ಕಾರ. ಅಯ್ಯೋ, ಅವತ್ತು ಬಂದಿದ್ದು ಭಿಕ್ಷಕರಲ್ಲ, ಆ ಸಾಕ್ಷಾತ್ ದೇವಿ ನಮ್ಗೋಸ್ಕರ ನಮ್ ಸಹಾಯ ಮಾಡಕ್ಕೆ ಬಂದಿದ್ದಾಳೆ. ಅಮೃತನ ಮದುವೆ ಧೂಮ್ ಧಾಮ್ ಅಂತ ನಡೆಯುತ್ತೆ. 10 ಲಕ್ಷ ಕೊಟ್ಟು ಲೆಹೆಂಗಾ ಕೊಡಿಸ್ತಾರೆ ಮತ್ತೆ ಕಾರ್ ತಗೋತಾರೆ. ಅಮ್ಮ, ನನಗೆ ಇಷ್ಟೊಂದು ದೊಡ್ಡ ಕಾರ್ ಅವಶ್ಯಕತೆ ಇಲ್ಲ. ನಿನಗ್ ಬೇಕಾಗಿಲ್ಲ ಅಂದ್ರೆ ನಮಗ್ ಬೇಕಲ್ವಾ? ನೋಡು, ನಿನ್ ಹೆಂಡ್ತಿ 10 ಲಕ್ಷದ ಲೆಹೆಂಗಾ ಹಾಕೊಂಡಿದ್ದಾಳೆ, 50 ಲಕ್ಷದ ಕಾರಲ್ಲಿ ಕುತ್ಕೋಬೇಕಲ್ವಾ? ಅಮೃತ ಅದಳಲ್ವಾ, ಅವ್ರ ಮನೆಗೆ ಒಂದ್ಸಲ ಕರ್ಕೊಂಡ್ ಹೋಗ್ತೀಯಾ? ಅಮೃತ ಮತ್ತು ಅನಿಕೇತ್ ಕಾಸ್ಟ್ಲಿ ಕಾರ್, ಲೆಹೆಂಗಾ ಎಲ್ಲ ನೋಡ್ಬಿಟ್ಟು ತಲೆ ತಗಸ್ಕೋತಾರೆ. ಮಾಡಿ ತಪ್ಪು ಅಂತ ಅವ್ರು ಅರ್ಥ ಮಾಡ್ಕೋತಾರೆ. ಈಶಾ ಮತ್ತೆ ಕಲ್ಪನಾ ತುಂಬಾ ಸಂತೋಷ ಪಡ್ತಾರೆ. ಅವರು ಕನಸು ನನಸಾಯ್ತು ಅಂತ. ಅತ್ಗೆ, ಓ ಅತ್ಗೆ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಅಲ್ಲಿ ಅಮ್ಮ ಬೈತಿದ್ದಾರೆ, ಎಷ್ಟೆಲ್ಲ ಕಳ್ಸಿದ್ರು. ನಾನ್ ಇವಾಗ ನಿನ್ನನ್ ಕರ್ಕೊಂಡೋಗಿಲ್ಲ ಅಂದ್ರೆ ಅಮ್ಮ ಆಮೇಲೆ ನಿನ್ನನ್ನಲ್ಲ ನನ್ನನ್ ಬೈತಾರೆ. ಸರಿ, ಆಯ್ತು, ಬರೀ ಬ್ಲಷ್ ಮತ್ತೆ ಲಿಪ್ಸ್ಟಿಕ್ ಹಾಕೊಂಡೆ, ಆಗ್ತು, ಬರ್ತಿದೀನಿ ಹಂಗಂತ ಹೇಳಿ ಅವಳು ವೇಟ್ ಮಾಡ್ತಾ ಇರ್ತಾಳೆ. ಆಮೇಲೆ ನೋಡ್ತಾಳೆ, ಅಯ್ಯೋ ಎಷ್ಟು ಐಟಮ್ಸ್ ಅವಳತ್ರ ಇರತ್ತೆ. ಅಯ್ಯೋ ಅತ್ಗೆ, ನಿಮ್ಮ ಐ ಲ್ಯಾಶಸ್ ಏನು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ಇದು ಫೇಕ್ ಐ ಲ್ಯಾಶಸ್. ಇದನ್ನ ಕಣ್ಗಿಟ್ಕೋತಾರೆ ನೋಡು. ಇದನ್ನ ಹಾಕೊಂಡ್ರೆ ತುಂಬಾ ಸುಂದರವಾಗಿರತ್ತೆ. ಸಖತ್ತಾಗಿದೆ. ಆದ್ರೆ ಇದು ಅಲ್ಲ, ಏನು ಇದು? ಬ್ಲಷ್ ಮತ್ತೆ ಹೈಲೈಟರ್ ಅಂತಾರೆ. ಆಮೇಲೆ ಇದು ಐ ಶ್ಯಾಡೋ ಪ್ಯಾಲೆಟ್. ಇನ್ನೊಂದ್ ತೋರ್ಸ್ಲಾ? ಇಲ್ ನೋಡು, ಇದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್. ಅರೇ ವಾವ್, ಇಷ್ಟು ಲಿಪ್ಸ್ಟಿಕ್ಕು, ಇಷ್ಟು ಮೇಕಪ್ ಐಟಮ್ಸ್ ಸೂಪರ್ ಆಗಿದೆ. ಅದ್ಕೆ ನಿಮ್ಮ ಹತ್ರ ಅಮ್ಮ ಹತ್ರ ಬೇಡ್ಕೊಂಡ್ ಒಂದೇ ಒಂದ್ ಲಿಪ್ಸ್ಟಿಕ್ ಈಸ್ಕೊಟ್ರು. ಯಾಕೆ? ನಿನ್ ವಯಸ್ಸಲ್ಲಿ ಎಲ್ಲರೂ ಎಷ್ಟು ಸುಂದರವಾಗಿ ಮೇಕಪ್ ಮಾಡ್ಕೋತಾರೆ. ನಂಗಿಷ್ಟಾನೆ, ಆದ್ರೆ ಅಮ್ಮನ್ಗಿಷ್ಟ ಇಲ್ಲ, ಬೈತಾಳೆ ಮೇಕಪ್ ಹಾಕೊಂಬಾರ್ದಂತ. ಓ ಹೌದಾ, ಸರಿ ಆಯ್ತು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ನನ್ ವಸ್ತುಗಳನ್ನ ತಗೋಬಹುದು. ಸರಿ, ಹಾಗಾದ್ರೆ ನನ್ಗೂ ಮೇಕಪ್ ಹಾಕೊಳಕ್ ಬರಲ್ಲ, ನೀವ್ ನನ್ಗೆ ಮೇಕಪ್ ಮಾಡ್ತೀರಾ ಅತ್ಗೆ? ಖಂಡಿತ, ನಾನಿದ್ದೀನಲ್ವಾ, ಬಾ ಕುತ್ಕೋ, ನಾನಿಂಗ್ ಮೇಕಪ್ ಮಾಡ್ತೀನಿ ಹಂಗಂತ ಹೇಳಿ ಇಬ್ರು ಮೇಕಪ್ ಹಾಕೊಳ್ಳೋದ್ರಲ್ಲಿ
ಮತ್ತೆ ಮೇಕಪ್ ಹಾಕೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಅವ್ರ ಅಮ್ಮ ಕರ್ದಿರೋ ವಿಷಯ ಅವ್ರಿಬ್ರು ಮರ್ತೇ ಬಿಡ್ತಾರೆ. ಅವ್ರಿಬ್ರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಂತ ಕೊನೆಗೆ ಅವ್ರ ಅತ್ತೆನೆ ರೂಮ್ ಒಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಮೇಕಪ್ ನಡೀತಿರೋದನ್ನ ನೋಡಿ ಅವ್ರ ಅತ್ತೆ ತುಂಬಾನೇ ಕೋಪಗೊಳ್ತಾರೆ. ಏನ್ ನಡೀತಿದೆ ಇಲ್ಲಿ? ಏನ್ ಮೇಕಪ್ ಮಾಡ್ಕೋತಿದ್ಯಾ? ನಿನ್ಗ್ಯಾರ್ ಪರ್ಮಿಷನ್ ಕೊಟ್ಟಿದ್ದು? ಅಮ್ಮ, ಅದು ಸುಮ್ನೆ ಹಾಕೊಂಡೆ. ಅದು ನಾನು ಅತ್ತೆ ನಾನೇ ಹಾಕಿದ್ದು. ಅವಳು ಬೇಡ ಬೇಡ ಅಂತಂದ್ಲು. ನಾನೇ ಸ್ವಲ್ಪ ಚೆನ್ನಾಗಿರತ್ತಂತ ಆಗ್ದೆ. ನೋಡಿದ್ರಾ ಎಷ್ಟು ಸುಂದರವಾಗಿದ್ದಾಳಲ್ವಾ ನೋಡೋದಕ್ಕೆ? ನೋಡೋದಕ್ಕೆ ಕೋತಿ ತರ ಇದ್ದಾಳೆ. ಹೋಗು, ಫಸ್ಟ್ ಮುಖ ವಾಶ್ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಟೀ ಕಾಫಿ ಕೊಡೋ ಕೆಲ್ಸ ನೋಡು. ಅವ್ರಮ್ಮ ಬೈದಿದ್ ಕೇಳಿಸ್ಕೊಂಡು ಅವಳು ಬೇಜಾರಾಗ್ಬಿಡ್ತಾಳೆ. ಆಮೇಲೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳು ಹೋಗಿದ ತಕ್ಷಣ ಕಲ್ಯಾಣಿ ಹೀಗಂತ ಅಂತಾಳೆ, ಭದ್ರ ನನ್ ಮಗಳನ್ನ ಕೂಡ ನಿನ್ ತರ ತಯಾರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಯಾಕತ್ತೆ? ನನ್ ತರ ತಯಾರು ಮಾಡಿದ್ರೆ ಏನಾಗತ್ತೆ? ನೀನು ಧನವಂತ ಮನೆ ಹುಡುಗಿ, ನೀನ್ ನಮ್ಮನೆ ಹುಡುಗಿನ ನಿನ್ ತರ ತಯಾರು ಮಾಡಿದ್ರೆ ಏನ್ ಮಾಡೋದು? ಆಮೇಲೆ ನಿನ್ ಕೆಲ್ಸಕ್ಕೆ ಅಭ್ಯಾಸ ಮಾಡ್ಕೋತಾಳೆ. ಆಮೇಲೆ ನಾವೆಲ್ಲ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಕೊಟ್ಟಿದೀವಿ. ಆಮೇಲೆ ಧನವಂತರ ಮಕ್ಕಳ್ದರ ಬಾಳ್ಬೇಕಂತ ಆಸೆ ಇಟ್ಕೊಂಡ್ರೆ ಅದನ್ನೆಲ್ಲ ಪೂರೈಕೆ ಮಾಡಕ್ ನಮ್ ಕೈಲಾಗಲ್ಲ. ಅಲ್ಲಿ ನೆಂಟ್ರೆಲ್ಲ ಕಾಯ್ತಿದ್ದಾರೆ, ಬರ್ತೀಯೋ ಇಲ್ವೋ? ಆದ್ರೆ ಅತ್ತೆ ಸಾಕು ಅಂತ ಹೇಳಿದ್ನ ಅಲ್ಲಿ ನೆಂಟ್ರು ಕಾಯ್ತಿದ್ದಾರೆ. ಇಲ್ಲ ಅಂದ್ರೆ ಅವರೇ ರಿಟರ್ನ್ ಹೋಗ್ಬಿಡ್ತಾರೆ. ನೀನ್ ಬೇಗ ಬಾ. ನೀನು ತಲೆ ಮೇಲೆ ಮುಸ್ಗಾಕೊಂಡ್ ಬರೋದನ್ನ ಮರ್ತೋಗ್ಬೇಡ. ಅವ್ರಲ್ಲಿ ಕಾಯ್ತಿದ್ದಾರೆ, ಬೇಗ ಬಾ ಆಯ್ತಾ? ಹಂಗಂತೇಳ್ಬಿಟ್ಟು ಅವ್ರತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರತ್ತೆ ಹೇಳ್ತಂಗೇನೆ ಅವಳು ಕೂಡ ಮುಸುಗಾಕೊಂಡ್ ಹೋಗ್ತಾಳೆ. ಕಲ್ಯಾಣಿಗೆ ಇಬ್ರು ಮಕ್ಕಳು. ದೊಡ್ಡವನು ವಿನೇಶ್, ಚಿಕ್ಕವಳು ಸೋಮಿ. ದಿನೇಶ್ ಮತ್ತೆ ಮಾನ್ಸಿ ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಅವ್ರಿಬ್ರು ಮಧ್ಯ ಪ್ರೀತಿ ಬೆಳೆಯುತ್ತೆ. ಮತ್ತೆ ಅವ್ರಿಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ಆದ್ರೆ ಅವ್ರ ಅಮ್ಮನಿಗೆ ಮಾತ್ರ ಅವಳಂದ್ರೆ ಇಷ್ಟ ಆಗಲ್ಲ. ಯಾಕಂದ್ರೆ ಧನವಂತರ ಮನೆಯಿಂದ ಬರೋ ಮಕ್ಕಳು ತುಂಬಾ ಸಂಸ್ಕಾರವಂತರಾಗಿರಲ್ಲ ಅಂತ ಅವಳು ಯಾವಾಗ್ಲೂ ಅನ್ಕೋತಾ ಇದ್ಲು. ಆದ್ರೆ ಆ ಮನೆಗೆ ಬಂದ ಸೊಸೆ ಮಾತ್ರ ತುಂಬಾನೇ ಒಳ್ಳೆಯವಳು. ಮನ್ಸಿ, ನಾನು ನಿನಗೆ ಮುಂಚೆನೆ ಹೇಳಿದೆ, ನೀನು ತಾಯಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿ ಮಾತಿಗೂ ಅವ್ರು ಎದುರುತ್ತರ ಕೊಡ್ತಾನೆ ಇರ್ತಾರೆ. ನೋಡ್ದಿಯಲ್ಲ ಬಡ ಹುಡುಗಿನ ಅವ್ರು ಹೇಗೆ ಎದುರಿಸಿ ಇಟ್ಕೊಂಡಿದ್ದಾರೆ ಅಂತ. ನನ್ನ ತಾಯಿ ಅಂತೂ ಈಗಿಂದಾನೇ. ಇಲ್ಲ ವಿನೇಶ್, ಅತ್ತೆನ ಮತ್ತೆ ಸೋಮಿನ ಬಿಟ್ಟು ನಾವೆಲ್ಲೂ ಹೋಗೋದ್ ಬೇಡ. ನೀನ್ ಯೋಚನೆ ಮಾಡು, ನಾವ್ ಹೋಗ್ಬಿಟ್ರೆ ಅವ್ರು ಎಷ್ಟು ಕಷ್ಟಪಡ್ತಾರಂತ. ಕೇವಲ ಇದೇ ಮಾತಿಂದ ನಾನು ಸುಮ್ಮನೆ ಇದ್ದೀನಿ. ನಿನಗೆ ಗೊತ್ತಾ ಮಾನ್ಸಿ, ಅಮ್ಮ ಯಾವಾಗಲೂ ಈ ರೀತಿ ಇರಲಿಲ್ಲ. ನಮ್ಮ ತಂದೆ ಬದುಕಿರುವಾಗ ಆಗ ಅವರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಆದರೆ ನಮ್ಮ ತಂದೆ ತೀರ್ಕೊಂಡ ನಂತರ ಅವರು ವಿಚಿತ್ರವಾಗಿ ಆಗ್ಬಿಟ್ಟಿದ್ದಾರೆ. ಬಹುಶಃ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗಿರೋದ್ರ ಒಂದು ದುಃಖ ಇರ್ಬೋದು. ಅದೇ ಕಾರಣದಿಂದ ಅವ್ರು ಹೀಗಾಗಿರ್ಬೋದು. ಇಲ್ ನೋಡು, ನೀನ್ ಹೇಳೋದ್ ನಂಗೆ ಅರ್ಥ ಆಗ್ತಿದೆ. ಅತ್ತೆ ಏನ್ ಮಾತಾಡಿದ್ರು ಅದ್ ನನ್ಗೇನು ಹರ್ಟ್ಫುಲ್ ಆಗಿಲ್ಲ. ಅತ್ತೆ ನನ್ನ ಅರ್ಥ ಮಾಡ್ಕೋಬೇಕು, ಅತ್ತೆ ಮನಸ್ಸನ್ನು ನಾನು ಗೆಲ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಓಫೋ, ಮತ್ತೆ ನನ್ಗೆ ಇಟ್ಟಿಸ್ಕಕ್ ಬಂದಿಲ್ಲ. ಅತ್ತೆ ನೋಡಿದ್ರೆ ಮತ್ತೆ ಬೈತಾರೆ ನನ್ನ. ಏನು ಬಯೋದಿಲ್ಲ, ಯಾಕಂದ್ರೆ ಅಮ್ಮ ಬರಕ್ಕಿಂತ ಮುಂಚೆ ಇದನ್ನ ನಾನ್ ಸರಿ ಮಾಡ್ಬಿಡ್ತೀನಿ. ಕೊಡಿ ಅತ್ತೆ. ಥ್ಯಾಂಕ್ಸ್ ಸೋಮಿ, ಇಲ್ಲ ಅಂದ್ರೆ ಅತ್ತೆ ಹತ್ರ ಬೈಸ್ಕೋಬೇಕಾಗಿತ್ತು. ಅರೇ, ಅದೇನ ಅಷ್ಟ್ ದೊಡ್ಡ ಕೆಲ್ಸ ಅಲ್ಲ. ಸರಿ ಬಿಡಿ. ಅತ್ಗೆ ಇವತ್ ಸಾಯಂಕಾಲ ಏನಾದ್ರೂ ಕೆಲ್ಸ ಇದ್ಯಾ? ಯಾಕೆ, ಏನಾಯ್ತು ಹೇಳು. ಏನ್ ಕಲ್ತ್ಕೋಬೇಕು? ನಾನ್ ಫ್ರೀಯಾಗೇ ಇದ್ದೀನಿ. ಅದು ನನ್ಗೆ ಏನ್ ಗೊತ್ತಾ, ಅದು ಐಲೈನರ್ ಹಾಕೊಳ್ಳೋದ್ ಕಲ್ತ್ಕೋಬೇಕು. ನನ್ ಫ್ರೆಂಡ್ಸ್ ಎಲ್ಲಾರು ಹಾಕೋತಾರೆ, ನನ್ಗೆ ಬರಲ್ಲ. ಹೇಳ್ಕೊಡ್ತೀನಿ, ಆದ್ರೆ ದಿನ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀನು. ಆಗ್ಲೇ ಅದ್ ಸೆಟ್ ಆಗೋದು. ಹೌದಾ? ಆದ್ರೆ ಬಿಡಿ, ಅಮ್ಮ ಏನೋ ಇವತ್ತು ದೇವಸ್ಥಾನಕ್ ಹೋಗಿದಾರೆ ಅಂತ ಹಾಕೋಬೋದು. ದಿನ ಹಾಕೊಳಕ್ಕಾಗತ್ತಾ? ನಿನ್ಗೆ ಹೆಂಗ್ ಹೇಳ್ಕೊಡ್ಬೇಕಂತ ನನಗ್ ಗೊತ್ತಲ್ವಾ? ಏನ್ ಹೇಳ್ತಿದ್ದೀರಾ? ಅರೆ, ದಿನ ಸಾಯಂಕಾಲ ಅತ್ತೆ ಹೋಗ್ತಾರಲ್ವಾ ದೇವಸ್ಥಾನಕ್ಕೆ, ಆವಾಗ ನಾನ್ ನಿನ್ಗೆ ಮೇಕಪ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾರನೇ ದಿನ ಬೆಳಗ್ಗೆ ಅತ್ತೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರಲ್ವಾ, ಆವಾಗ ನೀನ್ ನನ್ ಮೇಲೆ ಮೇಕಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋ. ಮಾನ್ಸಿ ಮಾತು ಕೇಳಿ ಸೋಮಿ ತುಂಬಾ ಸಂತೋಷ ಪಡ್ತಾಳೆ. ಸ್ವಲ್ಪ ದಿನದ ನಂತರ, ಅರೇ ವಿಮಲಾ, ನನ್ನ ಮಗಳನ್ನೆಲ್ಲಾದ್ರೂ ನೋಡಿದ್ಯಾ? ನೋಡ್ದೆ ಅಲ್ವಾ. ನಿನ್ನ ಮಗಳು, ನಿಮ್ಮ ಸೊಸೆ ಅಲ್ಲೇ ಪಕ್ಕದಲ್ಲೊಂದ್ ಬ್ಯೂಟಿ ಪಾರ್ಲರ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಿದ್ರು. ನಾನ್ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡ. ಮನೆಗ್ ಬಂದ ಸೊಸೆನೆ ನಿಮ್ಗ್ ಅಡ್ಜಸ್ಟ್ ಆಗೋಗೋದು. ಆದ್ರೆ ಈ ಮನೇಲೆಲ್ಲ ಡಿಫ್ರೆಂಟು. ನಿಮ್ ಮಗಳು ಸೊಸೆನ ನೋಡ್ಕೊಂಡೆಲ್ಲ ಕಲ್ತ್ಕೋತಿದ್ದಾಳೆ. ಆಮೇಲೆ ಕಲ್ಯಾಣಿ ಕುತ್ಕೊಂಡ್ ಕಾಯ್ತಿರ್ತಾಳೆ. ಅವ್ರಿಬ್ರು ಯಾವಾಗ್ ಬರ್ತಾರೆ ಅಂತ ವೇಟ್ ಮಾಡ್ತಿರ್ತಾಳೆ. ಅವ್ರಿಬ್ರು ಒಳಗಡೆ ಬರ್ತಾರೋ ಇಲ್ವೋ. ಅಲ್ಲೇ ನಿಲ್ಲಿ ಇಬ್ರು. ಸೋಮಿ, ಇವತ್ ನಾನ್ ನಿನ್ನ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಮೊದಲು ನಾನು ಇವಳಗ್ ಬುದ್ಧಿ ಕಲಿಸ್ತೀನಿ. ಯಾಕಮ್ಮ, ನಾನ್ ನಿಂಗ್ ಹೇಳ್ದೆ ಅಲ್ವಾ ಇವಳನ್ನ ನಿನ್ ತರ ಬದಲಾಯಿಸ್ಬೇಡ ಅಂತ? ನಾನ್ ಹೇಳಿದ್ರೆ ನೀನು ಕೇಳ್ತಿಲ್ಲ. ಯಾಕೆ ಇವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡೋದೆ? ಯಾಕೆ ಇವಳನ್ನ ಕೂಡ ನಿನ್ನಂಗ್ ಬದಲಾಯಿಸ್ಬೇಕನ್ಕೊಂಡಿದ್ಯಾ? ಅಮ್ಮ, ಸ್ವಲ್ಪ ಬಾಯಿ ಮುಚ್ಚು. ನೀನ್ ಬಾಯಿ ಮುಚ್ಚು. ಎಷ್ಟು ಧೈರ್ಯ ನಿನ್ಗೆ?
ನನ್ನ ಹತ್ರ ಹೇಳ್ದೆ ಕೇಳ್ದೆ ಇವಳ ಜೊತೆ ಹೋಗಿದ್ಯಾ ನೀನು? ಯಾಕಂದ್ರೆ ಅದರ ಅವಶ್ಯಕತೆ ಇತ್ತು ಅಮ್ಮ. ಮತ್ತೆ ಇವರು ಬ್ಯೂಟಿ ಪಾರ್ಲರ್ಗೆಲ್ಲ ಬದಲಿಗೆ ನನ್ನ ಜೊತೆ ಅಡ್ಮಿಷನ್ಗೋಸ್ಕರ ಬಂದಿದ್ರು. ಅಡ್ಮಿಷನ್? ಸೋಮಿಗ? ಎಲ್ಲಿ? ನನ್ಗ್ಯಾಕೆ ಹೇಳಿಲ್ಲ? ಯಾಕಂದ್ರೆ ಒಂದ್ ವೇಳೆ ನಿಮಗೆ ಹೇಳ್ಬಿಟ್ರೆ ನೀವು ಸೋಮಿಗೆ ಎಲ್ಲೂ ಹೋಗೋಕ್ಕೂ ಬಿಡಲ್ಲ. ಅಮ್ಮ, ನಾನು ಮತ್ತೆ ಮಾನ್ಸಿ ಸೋಮಿಗೆ ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬ್ಯೂಟಿಷಿಯನ್ ಕೋರ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ. ನೀನ್ ಸುಮ್ನೆ ದುಡ್ಡು ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡಿ ನೀನೇನ್ ಮಾಡ್ತೀಯಾ? ಇವಳ ತರ ಆಗ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಅತ್ತೆ, ಇವಳು ಸಾಧಿಸ್ತಾಳೆ. ಇವಳು ತುಂಬಾ ಒಳ್ಳೆ ಮೇಕಪ್ ಆರ್ಟಿಸ್ಟ್. ನೋಡಿ, ಲಾಸ್ಟ್ ಮಂತ್ ನಡೆದ ಮೇಕಪ್ ಆರ್ಟಿಸ್ಟ್ ಕಾಂಪಿಟೇಷನ್ ಅಲ್ಲಿ ಇವಳೇ ಗೆದ್ದಿರೋದು. ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ ಎಲ್ಲ ಇವಳ ಮುಂದೆ ಸೋತೋದ್ರು. ಆದ್ರೆ ಸರ್ಟಿಫಿಕೇಶನ್ ಇಲ್ಲ ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು. ಆಗ ಸೋಮಿ ಹೋಗಿ ಅಮ್ಮನ ಕೈ ಹಿಡ್ಕೊಂಡ್ ಹೇಳ್ತಾಳೆ, ಅಮ್ಮ, ನಾನಿದನ್ನೆಲ್ಲ ನಿನಗ್ ಗೊತ್ತಿಲ್ದೆ ಮಾಡ್ದೆ, ನನ್ನನ್ನ ಕ್ಷಮ್ಸಮ್ಮ. ಆಮೇಲೆ ಅದ್ಕೆ ತರ ನಾನ್ ನಿಜವಾಗ್ಲೂ ಆಗಕ್ಕಾಗಲ್ಲ ಅಮ್ಮ. ಯಾಕ್ ಗೊತ್ತಾ ಅಮ್ಮ, ಅವ್ರ್ ನನ್ಗೆ ಅಮ್ಮ, ಫ್ರೆಂಡು, ತಂಗಿ, ಅಕ್ಕ ಎಲ್ಲ ಅವ್ರ್ ನನ್ ಲೈಫಲ್ಲಿ ಬಂದಿದ್ ನನ್ನ ಅದೃಷ್ಟ. ಹಂಗಂತ ಅವಳು ಅವ್ರ ಅತ್ತಿಗೆ ಬಗ್ಗೆ ಹೇಳಿದ್ದನ್ನ ಕೇಳಿ ಅವ್ರ ಅಮ್ಮನಿಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅವಳು ಮಾಡಿದ್ ತಪ್ಪಂತ ಅರ್ಥ ಮಾಡ್ಕೊತಾಳೆ. ಆಮೇಲೆ ಕೈ ಮುಗಿದು ಸೊಸೆ ಹತ್ರ ಕ್ಷಮಾಪಣೆ ಕೇಳ್ತಾಳೆ. ಅದ್ರ ನಂತರ ಈ ಮನೆಗೆ ಇವಳಿಗಿಂತ ಒಳ್ಳೆ ಸೊಸೆನ ತರಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊತಾಳೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.